ಮಾವಿನಕಾಯಿಯಿಂದ ಮಾಡಿರೋಂಥ ರೆಡಿ ಮಿಕ್ಸ್ ಪೌಡರ್ ಜ್ಯೂಸ್. ಈ ಒಂದು ಜ್ಯೂಸ್ನ ಹೇಗೆ ಮಾಡೋದನ್ನು ನೋಡೋಣ ಬನ್ನಿ. ಮೊದಲಿಗೆ ನಾನು 2 ಹುಳಿ ಇರೋ ಅಂಥ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದಿನ್ನೂ ಹಣ್ಣಾಗಿಲ್ಲ. ಮಾವಿನಕಾಯಿನ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ತುರ್ಕೋಬೇಕಾಗತ್ತೆ. ತುರಿದಿರೋ ಅಂಥ ತುರಿನ ಈ ಥರ ಟ್ರೇನಲ್ಲಿ ಹಾಕ್ಕೊಂಡು ತೆಳ್ಳಗೆ ಹರಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಹಾಗೆ ಒಂದು ಕಟ್ಟು ಪುದೀನ ತೊಗೊಂಡು ಅದನ್ನು ಸೋಸ್ಕೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ನೆರಳಲ್ಲೇ ಒಣಗಿಸ್ಕೋಬೇಕಾಗತ್ತೆ. ಫ್ಯಾನ್ ಗಾಳಿನೇ ಸಾಕು, ಚೆನ್ನಾಗಿ ಒಣಗಿಬಿಡುತ್ತೆ. ಈ ಥರ ಕ್ಲೀನಾಗಿ ಅದು ಹಿಂಗಂದರೆ ಸಾಕು, ಪುಡಿ ಪುಡಿ ಆಗಬೇಕು, ಹಾಗೆ ಒಣಗಿಸ್ಕೋಬೇಕು. ಮಾವಿನಕಾಯಿ ತುರಿ ಕೂಡ ಚೆನ್ನಾಗಿ ಒಣಗಿದೆ. ಒಂದು ದಿವಸ ತೊಗೊತ್ತು ಬಿಸಿಲು ಚೆನ್ನಾಗಿದ್ದಕ್ಕೆ, ಇಲ್ಲ ಅಂತಂದರೆ ನೋಡಿಕೊಂಡು ಒಣಗಿಸ್ಕೋಬೇಕಾಗತ್ತೆ. ಇದಕ್ಕೆ ಪುದೀನ ಮತ್ತು ಮಾವಿನಕಾಯಿ ತುರಿ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನಂತರ ಸಕ್ಕರೆನೂ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ನಂತರ ಪುಡಿ ಮಾಡ್ಕೊಂಡಿರೋ ಅಂಥ ಪುಡಿನ ಜರಡಿ ಮಾಡಿಕೊಂಡು ಒಂದು ಏರ್ಟೈಟ್ ಬಾಟ್ಲಿಗೆ ಹಾಕಿ ನಾವು ಬೇಕಾದಾಗ ಇದನ್ನು ಈ ರೀತಿ ಬಳಸ್ಕೋಬೋದು. ಒಂದು ಲೋಟಕ್ಕೆ ನಾನು ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಈ ಜ್ಯೂಸ್ ಪೌಡ್ರ್, ರೆಡಿ ಮಿಕ್ಸ್ ಜ್ಯೂಸ್ ಪೌಡ್ರನ್ನ ಒಂದು ಸ್ಪೂನ್ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದೀನಿ. ಬೇಕಾದ್ರೆ ನಾವು ಸೋಡಾ ಕೂಡ ಬೇಕಾದ್ರೂ ಹಾಕ್ಕೋಬೋದು. ಸೋಡಾ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಬಹಳನೇ ಚೆನ್ನಾಗಿರೋ ಒಂದು ರೆಡಿ ಮಿಕ್ಸ್ ಮಾವಿನಕಾಯಿ ಪೌಡರ್ ಜ್ಯೂಸ್ ರೆಡಿ ಆಯಿತು. ಈ ಒಂದು ರೆಡಿ ಮಿಕ್ಸ್ ಪೌಡರಿಂದ ನಾವು ಬೇಕಾದಾಗ ಮಾವಿನಕಾಯಿ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ.